ಎಷ್ಟು ತಿಂದರೂ ಖಂಡಿತ ಸಾಕೆ ಅನಿಸೋದಿಲ್ಲ. ಅಷ್ಟು ರುಚಿಯಾಗಿರುವಂತಹ ಸಿಂಪಲ್ ಆಗಿ ಮಾಡುವಂತಹ ಮಟರ್ ಕರಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ತಯಾರಾಗುತ್ತೆ. ಪೂರಿ, ಪರೋಠ, ತಂದೂರಿ ರೋಟಿ, ಜೋಳದ ರೊಟ್ಟಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಹಸಿ ವಟಾಣಿ ಸುಲಿದಿಟ್ಕೊಂಡಿನಿ. ಸುಮಾರು ಒಂದು ಅರ್ಧ kg ಆಗುವಷ್ಟು ಹಸಿ ವಟಾಣ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ತಿದ್ದೀನಿ, ಹೀಗಾಗಿ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಹಸಿ ವಟಾಣದ ಬದಲಾಗಿ ಕ್ರೋಜರ್ ಮಟರ್ ಬರುತ್ತೆ ಅಲ್ವಾ, ಅದು ಕೂಡ ತೊಗೋಬೋದು. ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊತಿದ್ದೀನಿ ಮತ್ತು ಇಂಗು ಸೇರಿಸ್ತಿದ್ದೀನಿ. ಇಲ್ಲಿ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, ಲೈಟಾಗಿ. ಇವಾಗ ಒಂದು ಪಾವು ಚಮಚ ಹಿಂಗೆ ಹಾಕ್ಕೊಂಡಿನಿ. ಈ ಜೀರಿಗೆ ಹುರ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತುರಿದು ಸೇರಿಸ್ತಿದ್ದೀನಿ. ಈ 3 ಸಾಮಗ್ರಿ ಮಿಕ್ಸ್ ಮಾಡದೆ ಹಾಕಬೇಕು ನೀವು ಇಲ್ಲಿ. ಇವಾಗ ಮೊದಲಿಗೆ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ. ಓಕೆ, ನೋಡಿ ಎಲ್ಲನೂ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಗಿದೆ. ಇವಾಗ ಗ್ಯಾಸ ಸ್ಲೋ ಮಾಡ್ಕೊತಿದ್ದೀನಿ. ಗ್ಯಾಸ ಸ್ಲೋ ಮಾಡ್ಕೊಂಡು ಖಾರಕ್ಕೆ ತಕ್ಕಂತೆ ಅಥವಾ ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪನೇ ಅರಿಶಿನ ಕೂಡ ಸೇರಿಸ್ತಿದ್ದೀನಿ ಮತ್ತು 1 ಚಮಚ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಇಲ್ಲಿ ಅಂದರೆ ಕೊತ್ತಂಬರಿ ಬೀಜದ ಪೌಡರ್ ಅದ. ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇರಬೇಕು. ಮೇನ್ ಪಾಯಿಂಟ ಇದರಲ್ಲಿ ಒಂದು 2 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿಂದ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ. ಈ ಬೇಸನ್ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ, ನೀರಾಗಿ ಬರೋದಿಲ್ಲ. ಮತ್ತು ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕೋಬಾರ್ದು, ಜಸ್ಟ್ 1 ಚಮಚ ಮಾತ್ರ ಹಾಕ್ಕೊಳ್ಳಿ ನೀವಿಲ್ಲಿ. ಇವಾಗ ನೋಡಿ ಎಲ್ಲನೂ ಸೇರಿಸಿ ಮಸಾಲೆ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇಲ್ಲಿ ಟೊಮೆಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ, ಅದನ್ನು ಸೇರಿಸ್ತಿದ್ದೀನಿ. ಒಂದು 5 ಕೆಂಪಾಗಿದ್ದಂತಹ ಟೊಮೆಟೊ ಇದೆ. ಇದು ಹುಳಿ ಇದ್ದು ಟೊಮೆಟೊ ಹಾಕಬಾರ್ದು, ಸಪ್ಪೆ ಇರುತ್ತೆ ಅಲ್ವಾ, ಅದನ್ನು ಹಾಕ್ಕೊಳ್ಳಿ. ಸ್ಮೂತಾಗಿ ಪೇಸ್ಟ್ ಮಾಡಿ ಹಾಕೋಬೇಕು, ಗ್ರೇವಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ. ಇವಾಗ ನೋಡಿ ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಇಲ್ಲಿ ನೀರನ್ನ ಹಾಕೋಬಾರ್ದು. ಇವಾಗ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಹಾಗೆಯೇ ಇದನ್ನು ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ದೇನೆ ಹಾಗೆಯೇ ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಗ್ರೇವಿನ ಹುರ್ಕೊಂಡು ತೊಗೋಬೇಕಾಗುತ್ತೆ. ಜಸ್ಟ್ ಒಂದು 5 ನಿಮಿಷ ಆಗೋ ತನಕ ಇದನ್ನು ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಓಕೆ, ನೋಡಿ ಕೇವಲ ಇವಾಗ 3 ನಿಮಿಷ ಆಗಿದೆ. 3 ನಿಮಿಷದಲ್ಲಿ ಇದು ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಇದರಲ್ಲಿಂದ. ಮತ್ತೆ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು 2 ನಿಮಿಷ ಆಗೋ ತನಕ ಇದನ್ನು ಮುಚ್ಚಿಡ್ತಿದ್ದೀನಿ. ಇಲ್ಲಿ ನೀವು ಗ್ರೇವಿನ ಎಷ್ಟು ಹುರ್ಕೋತಿರಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಸಬ್ಜಿ. ಹೋಟೆಲ್ಗಿಂತಲೂ ರುಚಿಯಾಗಿ ಬರುತ್ತೆ. ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ. ನೋಡಿ ಇವಾಗ ಟೋಟಲ್ ಆಗಿ ಒಂದು 5 ನಿಮಿಷ ಆಗಿದೆ. 5 ನಿಮಿಷದಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ನಮ್ಮ ಗ್ರೇವಿ ಅಂತೇಳಿ. ಇದರಲ್ಲಿ ನೀವು ಪನ್ನೀರ್ ಕೂಡ ಹಾಕೋಬೋದು ಮತ್ತು ಬೇರೆ ಸಬ್ಜಿ ಯಾವುದಾದ್ರೂ ಇಷ್ಟ ಇತ್ತಂದ್ರೆ ಅದು ಕೂಡ ಇದರಲ್ಲಿ ಹಾಕ್ಕೊಂಡು ಗ್ರೇವಿ ಸಬ್ಜಿನ ತಯಾರು ಮಾಡ್ಕೋಬೋದು. ಇವಾಗ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆದಮೇಲೆ ಮಟರ್ ಸೇರಿಸ್ತಿದ್ದೀನಿ. ಕಚ್ಚಾನೇ ಸೇರಿಸ್ತಿದ್ದೀನಿ, ಬೇಯಿಸ್ಕೊಂಡಿಲ್ಲ. ಹಾಗೆ ಕೂಡ ಸೇರಿಸ್ಕೋಬೋದು, ಮಟರ್ ಜಲ್ದಿ ಬೇಯುತ್ತೆ. ಇವಾಗ ಇದರಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಈ ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಉಪಕಾರ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೊಮೆಟೊ ಹುಳಿ ಇತ್ತಂದ್ರೆ ಅದು ಕೂಡ ಇದರಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಕೂಡ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಟೋಟಲಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಗ್ರೇವಿಗೋಸ್ಕರ ನಾನಿಲ್ಲಿ ಗರಂ ನೀರು ಹಾಕ್ತಿದ್ದೀನಿ, ಅಂದರೆ ಬಿಸಿನೀರು ಹಾಕ್ತಿದ್ದೀನಿ. ನೀವು ಇಲ್ಲಿ ಬಿಸಿನೀರೇ ಹಾಕೋಬೇಕು. ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರ, ಕಲರ ಎಲ್ಲನೂ ಸರಿಯಾಗಿ ಬರುತ್ತೆ. ಇದಕ್ಕೆ ಬೇರೆ ಯಾವುದೇ ಸಬ್ಜಿ ಮಾಡಲಿ ಈ ಟೈಮ್ನಲ್ಲಿ ನೀರು ಹಾಕೋದಾದರೆ ಬಿಸಿನೀರೇ ಹಾಕ್ಕೊಳ್ಳಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಉಪಕಾರನ ಚೆಕ್ ಮಾಡಿ ನೋಡ್ಬೋದು. ಇವಾಗ ಕೇವಲ ಒಂದು 3 ನಿಮಿಷ ಮಾತ್ರ ಬಿಟ್ಟಿದ್ದ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತೆ ಇದಕ್ಕೆ, ಅಂದರೆ ಮಟರ್ ಹಾಕಿದ ಮೇಲೆ ಇವಾಗ 3 ನಿಮಿಷ ಆಗಿದೆ. 3 ನಿಮಿಷ ಆದಮೇಲೆ ಮತ್ತೆ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದ ಮೇಲೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಅಂದರೆ ಟೋಟಲ್ ನಾನಿಲ್ಲಿ ಮಟರ್ ಹಾಕಿದ ಮೇಲೆ ಜಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ, ಯಾವ ರೀತಿಯಾಗಿ ಬಂದಿದೆ ಗ್ರೇವಿ ಅಂತೇಳಿ. ಮತ್ತು ಈ ಗ್ರೇವಿಗೆ ನೀವು ಇನ್ನಷ್ಟು ರುಚಿ ಹೆಚ್ಚಿಸಲು ಇದಕ್ಕೆ ಒಂದು ಸ್ವಲ್ಪನೇ ಹಾಲಿನ ಮೇನಿನ ಕೆನೆ ಕೂಡ ಹಾಕೋಬೋದು. ಗ್ರೇವಿಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನೋಡಿ, ನಮ್ಮ ಹೋಟೆಲ್ ಸ್ಟೈಲ್ ಮಟರ್ ಕರಿ ರೆಸಿಪಿ ತಯಾರಾಗಿದೆ. ತುಂಬಾ ರುಚಿಯಾಗಿ ಬಂದಿದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ ಈ ರೆಸಿಪಿ. ಪೂರಿ, ಪರೋಠ, ಚಪಾತಿ, ಅನ್ನ, ತಂದೂರಿ ರೋಟಿ ಎಲ್ಲದಕ್ಕೂ ಬೊಂಬಾಟಾಗಿರುತ್ತೆ. ಮತ್ತು ಜೋಳದ ರೊಟ್ಟಿ ಕೂಡ ಇದು ಸೂಪರಾಗಿರುತ್ತೆ ಈ ರೆಸಿಪಿ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಖಂಡಿತ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.